ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಮಗನಿಗೆ ಬುಕ್ಸ್ಗಳು ಮತ್ತು ಬಟ್ಟೆ ಶಾಪಿಂಗ್ ಎಲ್ಲ ಮಾಡೋದಿತ್ತು. ಅದಕ್ಕೋಸ್ಕರ ಬೆಳಿಗ್ಗೆನೇ ನನ್ನ ಮಗನಿಗೆ ವರ್ಕ್ ಏನೇನಿದೆ ಎಲ್ಲ ಮುಗಿಸ್ಕೊಬಿಡು, ಅಲ್ಲಿಂದ ಬಂದು ಟಯರ್ಡ್ ಆದಂಗೆ ಆಗುತ್ತೆ, ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಕೂರಿಸಿದ್ದೆ. ಅಷ್ಟರಲ್ಲಿ ನಾನೊಂದು ಸ್ವಲ್ಪ ಫ್ರೂಟ್ಸ್ಗಳೆಲ್ಲ ಇತ್ತು, ಇನ್ನು ಮಧ್ಯಾಹ್ನ ಇರಲ್ವಲ್ಲ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ನನ್ನ ಮಕ್ಕಳಿಗೆ ಕಟ್ ಮಾಡಿ ಪ್ಲೇಟ್ಗೆ ಹಾಕ್ಕೊಟ್ಟಿದ್ದೆ. ಹಾಗೆ ರೆಡಿಯಾಗಿ ಛತ್ರಿಯ ನಾನು ಹಿಡ್ಕೋಬೇಕು ಅಂತ ತಂದೆ. ನನ್ನ ಗಂಡ ಹಿಡ್ಕೊಂಬತ್ತವ್ರೆ ಛತ್ರಿಯ. ನಾನು ಕಪ್ಪಾದ್ರೂ ಸಿಕ್ಕಿಲ್ಲ, ನನ್ನ ಗಂಡ ಕಪ್ಪಾಗಬಾರ್ದು. ನೋಡಿ ಫ್ರೆಂಡ್ಸ್, ರಾಜ ಹುಲಿಗಳಂಗೆ ನನ್ನೇ ಬಿಟ್ಟು ತೊಯ್ತವ್ರೆ ಅವರು. ನಾವು ಸ್ವಪ್ನ ಬುಕ್ ಸ್ಟೋರ್ಗೆ ಬಂದ್ವಿ ಫ್ರೆಂಡ್ಸ್. ಇದು ಫಸ್ಟ್ ಫ್ಲೋರಲ್ಲಿ ಎಲ್ಲ ಥರದ್ದು ಸೋಪ್ ಪೀಸ್ಗಳೇ ಇದ್ದು. ನಮಗೆ ಥರ್ಡ್ ಫ್ಲೋರ್ಗೆ ಹೋಗಿ ಬುಕ್ಸ್ಗಳೆಲ್ಲ ಅಲ್ಲಿದೆ ಅಂತ ಅಂದರು. ನಾವು ಹತ್ತು ಹೋಗ್ತಾ ಇದ್ದು ಫ್ರೆಂಡ್ಸ್. ನಾವಿವಾಗ ಥರ್ಡ್ ಫ್ಲೋರ್ಗೆ ಬಂದ್ವಿ. ಅಲ್ಲಿ ಆ ಫ್ಲೋರಲ್ಲಿ ಫುಲ್ಲು ಬುಕ್ಸ್ಗಳೇ ಇತ್ತು. Waiting for me. Jump on a cloud, sail on the sea, ride with the night or swing through the trees. Every page a brand new place. Close your eyes and drift away. Read, imagine, fly. Take a trip beyond the sky. Turn the pages, don't be shy. ಇನ್ನೂ ಎಳೆ ಮುಗಿನಂಗೆ ಆಟ ಸಾಮಾನು ಕೇಳ್ತವನೆ. 7th ಸ್ಟ್ಯಾಂಡರ್ಡು ಕಣಲ್ಲೋ ಅಕ್ಕು. ಏನದು ಬೇಕಾದು? ಅನಿಮಲ್ಸ್ದು ನೋಡು, ಚೆನ್ನಾಗೈತೆ ಅಲ್ವ ಅಕ್ಕು? ಅನಿಮಲ್ಸ್ದು ಯಾವುದಾ? ಏನದು? ಅಯ್ಯೋ, ನೀನಿನ್ನೂ ಆ ಕಾರು ಬಸ್ಸು ಏರೋಪ್ಲೇನ್ ಬಿಟ್ಟೆ ಅಲ್ವಾ? ಚಿಕ್ಕ ಚಿಕ್ಕದ ರೀ. ಹಂಗೆ ಕೊಡ್ರಿ. ರೀ, ಇದ್ರಲ್ಲಿ ಒಂದು ಗೊಂಬೆನಾರು ತಗೊಳ್ರಿ, ಚೆನ್ನಾಗೈತೆ ಗೊಂಬೆಗಳು. ಸೋಗಿ ಇಟ್ಕೊಳಕ್ಕೆ ಚೆನ್ನಾಗೈತೆ ರೀ. ಅಲ್ಲ, ಅಷ್ಟು ಚೆನ್ನಾಗಿ ಮನೆ ಕಟ್ಬಿಟ್ಟು ನೀವು ಸೋಗಿ ಏನಾರು ತಗೊಡಿ ಅಂದರೆ ತಗೊಳಕ್ಕಿಲ್ಲ. ಮಕ್ಳಿಗೆ ಮಾತ್ರ ತಗೊಡ್ತೀರ, ನಂಗೆ ಮಾತ್ರ ಏನು ತಗೊವಂತಿಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನ್ರು ಬರೀ ನೀವು ತಗೊಳ್ಳೋದೇ ನೋಡಿ, ನಮಗೇನೋ ಕೊಡಿಸ್ಬೇಡಿ. 20 ಪೈಸಾ ಒಂದು ಪೈಸಾ. ಇದು ನೋಟ್ಗಳ ಇವು ಫಾರಿನ್ಸ್ದ. ಅದೇನಕ್ಕೆ ಕಾಯಿನ ಈಗ ಸುಮ್ಮನೆ ನಮಗೆ 5 ಪೈಸಾ, 10 ಪೈಸಾ, 50 ಪೈಸಾ. ಬೇರೆ ಕಂಟ್ರೀಸ್ 108 ವರ್ಲ್ಡ್ ಕಾಯಿನ್ಸ್, ಮಿನಿಮಮ್ 35 ಕಂಟ್ರೀಸ್. 30 ರೀ. ಗೊಂಬೆಗಳು ಚೆನ್ನಾಗೈತೆ, ತಗೊಳ್ಳಿ. ನನ್ನ ಥರನೇ ಇದೆ. ಗ್ರೀಟಿಂಗ್ಸ್ ಇವೆಲ್ಲ ಕಾಸ್ಟ್ಲಿ ಅಲ್ವೇನ್ರಿ ಫ್ರೆಂಡ್ಸ್? ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲಿರೋದೆಲ್ಲ ಐಟಮ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಆದರೆ ಏನಪ್ಪ ಅಂತಂದರೆ, ಒಂದು ಫುಲ್ ಕಾಸ್ಟ್ಲಿ. ಒಂದೇನೋ ಸಣ್ಣ ವಸ್ತು ತಗೋತೀನಿ ಅಂತ ಅಂದ್ರೆ ಅದು 200-300 ರೂಪಾಯಿ ಆಗಿತ್ತು. ಅದಕ್ಕೋಸ್ಕರ ನನ್ನ ಮಗ, ಚಿಕ್ಕ ಮಗ, ಏನೇನೋ ಕೇಳ್ತಾ ಇದ್ದ ಟಾಯ್ಸ್ಗಳನ್ನ. ಆದರೂ ನಾವು ಕೊಡಿಸ್ಲಿಲ್ಲ, ಮನೇಲೇ ಅಷ್ಟೊಂದಿದೆ ಅಂದ್ಕೊಂಡು ಕರ್ಕೊಬಂದ್ವಿ. ಇನ್ನು ಮನೆಗೆ ಶೋಕೇಸ್ಗೆ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಆದರೆ ಅದನ್ನು ಅಲ್ಲಿಂದ ಮೈಸೂರಿಂದ ಫುಲ್ ಮ್ಯೂಸಿಕ್ ಬರ್ತದೆ ಅದರಲ್ಲಿ. ಎಷ್ಟು ರೇಟು ಅಂದ್ರಿ?
ರೀ ಒಂದು 20,000 ಜೋಬ್ಗೆ ಹಾಕ ಬರ್ಬೇಕಾಯ್ತು ನೀವು. ಎಲ್ಲ ಖರ್ಚು ಮಾಡಿಸ್ತಾ ಇದ್ದೆ. ಆ ಮ್ಯೂಸಿಕ್ ತೊಳೆ ಸೂಪರಾಗದೆ, ತಗೋತೀರಾ ನೋಡಿ. ಹಾಂ, ಮ್ಯೂಸಿಕ್ ಅಂತೂ ಸೂಪರಾಗೈತೆ, ತಗೋತೀರಾ? ನೋಡಲು ಅಂದ, ಹಿಡಿಯಲು ಚಂದ, ಬಿದ್ದರೆ ಕೊಡಬೇಕಾಗುವುದು ದಂಡ. ಅದಕ್ಕೆ ಹೇಳೋದು, ಯಾರು ಮುಟ್ಟಬೇಡಿ. ಅಖಿಲೇಶ್ ಬೀಳ್ಸಿದ್ರೆ ಏನಾರು ಒಂದನ್ನ ದಂಡ ಕಟ್ಬಿಟ್ಟು ಹೋಗ್ಬೇಕು. ಅದೆಷ್ಟು ಬೆಲೆ ಬಾಳ್ತದೆ ಅಷ್ಟನ್ನ. ಅದು ಚೆನ್ನಾಗೈತೆ ನೋಡು. ವೆಲ್ಕಮ್ ಮಾಡ್ತವ್ರೆ ಎತ್ತಿತ್ತು ನಿನ್ನ. ವೆಲ್ಕಮ್ ಮಾಡ್ತವ್ರೆ ನೋಡಿ. ನೋಡಿ ಸಾಕು. ಎಲ್ಲ ಕಲ್ಲಿಂದ ಮಾಡಿರೋದು ಇದು. ಚೆನ್ನಾಗಿದೆ ಎಲ್ಲ. ಮಿನಿ ಫ್ಯಾನು ನೋಡಿ, ಕಣ್ಣು ತುಂಬ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಇಲ್ಲಿ ವುಡ್ಡಂತೂ ಕಾಸ್ಟ್ಲಿ ಐತೆ, ಅಂದರೆ ಚೆನ್ನಾಗಿದೆ ಅಲ್ಲ ಮೆಟೀರಿಯಲ್. ಎಷ್ಟು? ಹಾಂ, ಇದೊಂದು ಪೀಸ್ಗೆ 570. ಎಲ್ಲ ಕಾಸ್ಟ್ಲಿ ಅನ್ಸುತ್ತೆ ಅಲ್ವೇನ್ರಿ? ಜಾಮಿಟ್ರಿ ಬಾಕ್ಸ್ಗಳು ನೋಡಿ, ಪೌಚ್ಗಳು, ಎಲ್ಲ ಚೆನ್ನಾಗಿದೆ. ಆದರೆ ಕಾಸ್ಟ್ಲಿ. ಎಷ್ಟು ಹಾಕೋ ನೋಡು. ಓಕೆ ಫ್ರೆಂಡ್ಸ್, ಸ್ವಪ್ನ ಬುಕ್ ಸ್ಟೋರಲ್ಲಿ ಇಷ್ಟೆಲ್ಲ ನೋಡ್ಕೊಂಡು ಬಂದ್ವಿ. ಅಲ್ಲಿಂದ ಬಂದು ಊಟ ಮುಗಿಸಿ ಮುದ್ದೆ, ರೈಸು ನಾನು ನಮ್ಮ ಮನೆಯವ್ರು ತಗೊಂಡ್ವಿ. ನನ್ನ ಮಕ್ಕಳಿಗೆ ಚಪಾತಿ ಊಟ ಸಿಕ್ತು. ಅಲ್ಲಿಂದ ಊಟ ಮುಗಿಸ್ಕೊಂಡು ಆಟೋ ಹತ್ತಿ ಬಂದ್ವಿ ವಿಶಾಲ್ ಮಾರ್ಟ್ ಹತ್ರ. ಹಾಗೆ ಫ್ರೆಂಡ್ಸ್, ವಿಶಾಲ್ ಮಾರ್ಟಲ್ಲಿ ಟೀ ಶರ್ಟ್ಗಳು, ಪ್ಯಾಂಟ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ಮಕ್ಕಳುಗಳಿಗೆ ನೈಟ್ ವೇರ್ಗಂತೂ ಸೂಪರಾಗಿತ್ತು. ಅದಕ್ಕೋಸ್ಕರ ಟೀ ಶರ್ಟ್ಗಳೆಲ್ಲ ತಗೊಂಡು, ಹಾಗೆ ನಮ್ಮನೆಯವ್ರಿಗೆ ನನಗೆಲ್ಲ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿದ್ವಿ. ಟೈಮ್ ಆಗೋಗೋದೇ ಗೊತ್ತಾಗಲ್ಲ ಒಳಗಡೆಗೆ ಹೋದರೆ. ಟೈಮು ಆಲೇ 5 ಗಂಟೆ ಆಗಿತ್ತು. ಎಲ್ಲ ಬೇಗ ತಗೊಂಡು ಶಾಪಿಂಗ್ ಮುಗಿಸಿ ಮನೆ ಕಡೆ ಹೊರಟ್ವಿ. ಬಿಲ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.